ಬುರ್ಡೆ ಕೇಸ್ ಇಡೀ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ಬುರ್ಡೆ ಗ್ಯಾಂಗ್ ಬಿಟ್ಟಂತ ಬುರ್ಡೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸತ್ಯ. ಈಗ ರದ್ದು ಮಾಡಿ ಅಂತ ಹೋದ್ರೆ ಅದು ಸರಿ ಬರೋದಿಲ್ಲ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. ಎಸ್ಐಟಿ ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುರ್ಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಈಗ ಯಾಕೆ ಕೇಸ್ ವಾಪಸ್ ಪಡೆಯುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಕೇಸ್ ವಾಪಸ್ಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವಕಾಶವಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖೆ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು ಎಸ್ಐಟಿ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಎಸ್ಐಟಿ ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತನೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಬುರ್ಡೆ ಕೇಸ್ ಇಡೀ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ಬುರ್ಡೆ ಗ್ಯಾಂಗ್ ಬಿಟ್ಟಂತ ಬುರ್ಡೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸತ್ಯ. ಈಗ ರದ್ದು ಮಾಡಿ ಅಂತ ಹೋದ್ರೆ ಅದು ಸರಿ ಬರೋದಿಲ್ಲ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. ಎಸ್ಐಟಿ ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುರ್ಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಈಗ ಯಾಕೆ ಕೇಸ್ ವಾಪಸ್ ಪಡೆಯುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಕೇಸ್ ವಾಪಸ್ಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವಕಾಶವಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖೆ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು ಎಸ್ಐಟಿ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಎಸ್ಐಟಿ ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತನೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಬುರ್ಡೆ ಕೇಸ್ ಇಡೀ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ಬುರ್ಡೆ ಗ್ಯಾಂಗ್ ಬಿಟ್ಟಂತ ಬುರ್ಡೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸತ್ಯ. ಈಗ ರದ್ದು ಮಾಡಿ ಅಂತ ಹೋದ್ರೆ ಅದು ಸರಿ ಬರೋದಿಲ್ಲ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. ಎಸ್ಐಟಿ ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುರ್ಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಈಗ ಯಾಕೆ ಕೇಸ್ ವಾಪಸ್ ಪಡೆಯುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಕೇಸ್ ವಾಪಸ್ಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವಕಾಶವಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖೆ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು ಎಸ್ಐಟಿ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ
ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಬುರ್ಡೆ ಕೇಸ್ ಇಡೀ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲೇ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ಬುರ್ಡೆ ಗ್ಯಾಂಗ್ ಬಿಟ್ಟಂತ ಬುರ್ಡೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸತ್ಯ. ಈಗ ರದ್ದು ಮಾಡಿ ಅಂತ ಹೋದ್ರೆ ಅದು ಸರಿ ಬರೋದಿಲ್ಲ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. SIT ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುರ್ಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಈಗ ಯಾಕೆ ಕೇಸ್ ವಾಪಸ್ ಪಡೆಯುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಕೇಸ್ ವಾಪಸ್ಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವಕಾಶವಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖಾ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು SIT ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಬುರ್ಡೆ ಕೇಸ್ ಇಡೀ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲೇ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ಬುರ್ಡೆ ಗ್ಯಾಂಗ್ ಬಿಟ್ಟಂತ ಬುರ್ಡೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸತ್ಯ. ಈಗ ರದ್ದು ಮಾಡಿ ಅಂತ ಹೋದ್ರೆ ಅದು ಸರಿ ಬರೋದಿಲ್ಲ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಸುಮ್ಮನೆ ಬಿಡೋಲ್ಲ. SIT ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುರ್ಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಈಗ ಯಾಕೆ ಕೇಸ್ ವಾಪಸ್ ಪಡೆಯುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಕೇಸ್ ವಾಪಸ್ಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವಕಾಶವಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖಾ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು SIT ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ